ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಸೆಕೆಂಡ್ ಡೇ ಫಾಸ್ಟಿಂಗ್. ಇವತ್ತು 2ನೇ ದಿನದ ಉಪವಾಸ. ಇವತ್ತು ಶುಕ್ರವಾರ, ಫ್ರೈಡೇ ಗೈಸ್. ಹಾಗೆ ಇವಾಗ 5 ಗಂಟೆ ಹತ್ರ ಬಂದಿದೆ. ನಾವು ಮಡಂಕೇರಿಗೆ ಹೋಗಬೇಕಿತ್ತು. ಮಡಂಕೇರಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಇತ್ತು, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ನಮ್ಮದು ಬ್ಯಾಂಕ್ ಅಕೌಂಟ್ ಸ್ವಲ್ಪ ಇಶ್ಯೂ ಆಗಿತ್ತು. ಸೊ ಅದೆಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದ್ವಿ. ಅಲ್ಲೇನು ಬ್ಲಾಗ್ ಮಾಡಿಲ್ಲ. ಉಪವಾಸದಲ್ಲಿ ಹೊರಗಡೆ ಹೋಗೋದೇ ದೊಡ್ಡ ಒಂದು ಕೆಲಸ ನನಗೆ. ಹೊರಗಡೆ ಹೋಗೋದೇ, ಉಪವಾಸ ಇರೋದೆಲ್ಲ ಹೊರಗಡೆ ಹೋಗೋದಾಗೋದು ತುಂಬ ಕಷ್ಟ ಆಗ್ತದೆ. ಸೊ ಹಾಗೆ ಇವಾಗ ಬಂದ್ವಿ. ಇವಾಗ ಇನ್ನೂ ಉಪವಾಸ ಬಿಡಲಿಕ್ಕೆಲ್ಲ ಇಫ್ತಾರಿಗೆಲ್ಲ ಮಾಡಬೇಕು. ಇನ್ನು ಇವತ್ತು ನಾನು ಇದು ಮಾಡಬೇಕಿದ್ದೇನೆಂತ, ಆಲೂ ಬೋಂಡ ಫಲೂದಾ ಮಾಡೋದಂತ ಇದ್ದೀನಿ. ಫಲೂದಾ ಮತ್ತು ಪೈನಾಪಲ್ ಜ್ಯೂಸ್ ಮತ್ತು ಫ್ರೂಟ್ಸ್ ಇದೆ, ಮತ್ತು ಒಂದು ಜ್ಯೂಸ್, ನಾರ್ಮಲ್ ಜ್ಯೂಸ್ ಏನಾದರೂ ಮಾಡೋದು ಅಂತ. ಸೊ ನೋಡಬೇಕು, ಇನ್ನೂ ಹಾಕಬೇಕು. ಇವಾಗ ಫಿಶ್ ಕರಿ ಮತ್ತು ನಾಷ್ಟಕ್ಕೆ ಏನೋ ಮಾಡ್ತಿದ್ದಾರೆ ಅಮ್ಮ. ಹಾಗೆ ನಾನು ಇನ್ನೂ ಹೋಗ್ಬೇಕು, ಇನ್ನು ಸ್ಟಾರ್ಟ್ ಮಾಡಬೇಕು. ಆಲೂ ಬಾಯ್ಲ್ ಮಾಡಲಿಕ್ಕೆ ಇಟ್ಟು ಬಂದಿದ್ದೇನೆ. ಸೊ ಬನ್ನಿ ಗೈಸ್, ಇವತ್ತಿನ ಇಫ್ತಾರ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಹಾಗೆ ನಾನು ನಮಾಜ್ ಮಾಡಿ ಬರ್ತೇನೆ. ನಮಾಜ್ ಮಾಡಲಿಕ್ಕಿದೆ. ಅಸರ್ ನಮಾಜ್ ಮಾಡಲಿಲ್ಲ. ಅಸರ್ ನಮಾಜ್ ಮಾಡಿ ಮತ್ತು ಸ್ವಲ್ಪ ಕ್ಲೀನಿಂಗ್ ಇದೆ. ನನ್ನ ರೂಮೆಲ್ಲ ಒಂದು ಗೋಡೌನ್ ಥರ ಆಗಿದೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಅದು ಕ್ಲೀನ್ ಮಾಡಿ ಇಫ್ತಾರಿಗೆ ರೆಡಿ ಮಾಡುವ. ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಬನ್ನಿ ಗೈಸ್, ನಾನು ನಮಾಜ್ ಮಾಡಿ ಬರ್ತೇನೆ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೇನೆ. ಓಕೆ, ಫಿಶ್ ಕರಿ ಗೈಸ್. ಇದು ಯಾವ ಫಿಶ್? ನಂಗೆ ಆಲೂ ಬೋಂಡ ಮಾಡಲಿಕ್ಕೆ ಪೊಟ್ಯಾಟೊ ಬಾಯ್ಲ್ ಮಾಡಿ ಇಟ್ಟಿದ್ದಲ್ಲ ನುಸ್ರ. ಇಲ್ಲಿ ಟೊಮೆಟೊ ಇದು ಮತ್ತೆಲ್ಲ ಕಟ್ ಮಾಡಬೇಕು ಇವಾಗ. ನೋಡಿ, ದಪ್ಪ ಆಗ್ತಾ ಬರ್ತಾ ಇದೆ. ಸೊ ಅಲ್ಲಿವರೆಗೂ ಈ ಥರ ಮಾಡಬೇಕು. ಫಲೂದಾ ತಿಕ್ಕಾಗ್ತಾ ಬಂತು. ಇನ್ನು ಬೋಂಡ ಮಾಡೋದು. ಬೋಂಡ ಆದಮೇಲೆ ಜ್ಯೂಸ್ ಹಾಕಬೇಕು. ಇನ್ನು ಟೈಮ್ ಹೇಗೆ ಹೋಗ್ತದೆ ಅಂತಿಲ್ಲ, ರಫಕ್ಕಂತ ಹೋಗ್ತದೆ. ಸೊ ಬೇಗ ರೆಡಿ ಆಗಬೇಕು. ಆದಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು, ಒರೆಸ್ಬೇಕು ಎಲ್ಲ. ಓಕೆ, ಇದು ಇನ್ನು ಕೋಲ್ಡ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಡಬೇಕು. ಮಾಡಿದ್ದೆ ಲೇಟ್ ಆಯ್ತು ಇವತ್ತು. ಇದು ಪಿಟಿಕೋದಿ ಒಂದು ಫ್ರಿಜ್. ಪೈನಾಪಲ್ ಜ್ಯೂಸ್. ಇವಾಗ ಏನೋ ಉಪವಾಸ ಬಿಡಲಿಕ್ಕೆಲ್ಲ ಕೂತ್ಕೊಂಡಿದ್ದೇವೆ. ಟೈಮ್ ಇನ್ನು ಒಂದು 5 ನಿಮಿಷ ಇರ್ಬೋದು ಅಷ್ಟೇ ಆಜಾನ್ ಆಗಲಿಕ್ಕೆ.